ಯಾರಿಗೂ ಗೊತ್ತಿರುತ್ತೆ, ಸುಮಾರು ಜನರು ಗೊತ್ತಿರುತ್ತೆ. ಇದು ಯಾವುದೇ ತರದ ಕೆಮಿಕಲ್ ಹೆಸರಲ್ಲ. ಇವ್ರು ಏನೋ ಬೋಡೋದ್ರಾವಣ ಅಂತಾರೆ ಅಂತ. ಅದನ್ನ ಇಟ್ಕೊಂಡು ಈಗಿನ ಕಂಪ್ನಿಯವ್ರು ಏನ್ ಮಾಡಿದ್ದಾರೆ, ಒಂದು MTR ಪ್ರಾಡಕ್ಟ್ ತರ ಬೋರ್ಡೋ ಅಂತಾನೆ ಬಿಟ್ಟಿದ್ದಾರೆ. ಏನೋ ಮೈಲ್ತುತ್ತ ಮತ್ತೆ ಸುಣ್ಣ ಎರಡನ್ನ ಬೆರೆಸ್ಬಿಟ್ಟು ನಿಮ್ಗೆ ಈಸಿ ತರ ತಗೊಂಬಂದು ಬಿಸಿನೀರ್ಗೆ ಹಾಕೋದು ಉಪ್ಪಿಟ್ಟಾಗತ್ತಲ್ಲ, ಹಂಗೆ ಅದು. ಬಟ್ ಅದು ಅಷ್ಟೇ, ಆ MTR ಪ್ರಾಡಕ್ಟ್ ತಿಂದವ್ರು ಹೆಂಗಿರ್ತಾರೋ ಹಂಗೆ ಇರ್ತಾವ ನಮ್ ಗಿಡಗಳು. ಅಷ್ಟು ತಾಕತ್ ಬರಲ್ಲ. ಇಷ್ಟು ನಾನೇನು ಏನ್ ಹೇಳಕ್ ಕೊಟ್ಟಿದೀನಿ ಅಂದ್ರೆ, ಬೋರ್ಡನ್ನ ಮಾಡೋದಿದ್ರುನುವೆ ಸ್ವಂತ ನಾವೇ ತಯಾರಿಸ್ಕೋಬೇಕು. ಅದನ್ನ ಮಾಡೋ ವಿಧಾನನೂ ಕೂಡ ಇಂಪಾರ್ಟೆಂಟ್. ಅದ್ರಲ್ಲಿ ನಾವು ಏನೋ ಆಪೋಸೈಡ್ ಆಗಿ ಏನೋ ಒಂದ್ ಮಾಡ್ತೀವಿ ಅಂದ್ರೆ ಅದು ಅಲ್ಲ. ಬೋರ್ಡೋ ಅಲ್ಲೊಂದು ಡ್ರಮ್ಮಲ್ಲಿ ಇಟ್ಟಿದೀನಿ. ಅದು ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೆ ಅವ್ರು ಊಟ ಆದ್ಮೇಲೆ ಇನ್ನೂ ಪೇಷನ್ಸ್ ಇದೆ ಅನ್ನೋದಾದ್ರೆ ಅದನ್ನು ಒಂದ್ 5 ನಿಮಿಷ 10 ನಿಮಿಷ ನೋಡ್ಕೊಂಡು ಹೋಗಿ. ಬೋರ್ಡೋ ಅನ್ನೋದು ಒಂದು ಫ್ರಾನ್ಸ್ ನಲ್ಲಿ ಒಂದು ಯೂನಿವರ್ಸಿಟಿ ಹೆಸರು. ಅಲ್ಲಿ ಒಬ್ರು ಸೈಂಟಿಸ್ಟ್ ಇದನ್ನ ಕಂಡುಹಿಡಿದ್ರು. ಹಾಗಾಗಿ ಆ ಯೂನಿವರ್ಸಿಟಿ ಹೆಸರನ್ನೇ ಕೂಡ ಇಟ್ಟಿದ್ದಾರೆ. ಯೂನಿವರ್ಸಿಟಿ ಹೆಸರನ್ನೇ ಇಟ್ಟಿದ್ದಾರೆ ಬೋರ್ಡೋ, ಯೂನಿವರ್ಸಿಟಿ ಆಫ್ ಬೋರ್ಡೋ ಅಂತ. ಅದ್ರಲ್ಲಿ ಏನು ಮಹತ್ವ ಇಲ್ಲ. ಅವ್ರೇನ್ ಮಾಡಿದ್ರು, ಯೂನಿವರ್ಸಿಟಿನಲ್ಲಿ ನಮ್ಮಂಗೆ ಎಲ್ಲೋ ವಾಕ್ ಹೋಗುವಾಗ ಒಂದಿಷ್ಟು ಇದಾಕಿದ್ರು, ಗ್ರೇಪ್ಸ್ ಹಾಕಿದ್ರಂತೆ ಎರಡು ಸೈಡು. ಆ ಹುಡುಗರು ಹಾಸ್ಟೆಲ್ ಏನ್ ಮಾಡ್ತಾ ಇದ್ರು, ಆ ದ್ರಾಕ್ಷಿನ ತಿನ್ಕೊಳಕ್ ಬರ್ತಾ ಇದ್ರು. ಅವ್ರಿಗೆ ಸಿಗ್ತಾ ಇರ್ಲಿಲ್ಲ, ದ್ರಾಕ್ಷಿನೇ ಸಿಗ್ತಿರ್ಲಿಲ್ಲ. ಎಲ್ಲ ತಿನ್ಕೊಂಡ್ಬಿಡ್ತಾರಲ್ಲ ಅನ್ಬಿಟ್ಟು ಯಾವ್ದಾದ್ರು ಒಂದು ಕಲರ್ ಇರೋದನ್ನ ಸುಮ್ನೆ ಎಸೆಯೋಣ, ವಿಷ ಹೊಡೆದಿದೀವಿ ಯಾರು ತಿನ್ಬೇಡಿ ಅಂತ ಹೇಳೋಣ ಅಂತೇಳಿ ಲ್ಯಾಬ್ ಹೋಗಿ ಈ ನೀಲಿ ಕಲರ್ ಕಾಣ್ತಲ್ಲ ಕಾಪರ್ ಸಲ್ಫೇಟ್, ಅದನ್ನ ತಗೊಂಡೋಗಿ ಒಂಚೂರು ಸ್ಪ್ರೇ ಮಾಡಿಸಿದ್ರು. ಸ್ಪ್ರೇ ಮಾಡಿಸಿದ ಮೇಲೆ ಏನಾಯ್ತು, ಎಲ್ಲ ನೀಲಿ ಬಣ್ಣಕ್ಕೆ ಆಯ್ತು. ಯಾರು ಹುಡುಗರಿಗೆಲ್ಲ ಎಳೆ ತಿನ್ಬೇಡಿ ಕಂಡ್ರೆ ವಿಷ ಐತೆ ಅಂತ. ಆಮೇಲೆ ಏನ್ ಮಾಡಿದ್ರು, ಇನ್ನೊಂದ್ ಸ್ವಲ್ಪ ದಿನ ಹೋಗಿ ನೋಡಿದ ಮೇಲೆ ಆ ಒಂದು ನೀಲಿ ಬಣ್ಣದ್ದು ಎಲ್ಲಿ ಏನ್ ಎಸ್ತಿದ್ರಲ್ಲ ಕಾಪರ್ ಸಲ್ಫೇಟ್ ಅಥವಾ ಸ್ಪ್ರೇ ಮಾಡಿದ್ರಲ್ಲ, ಅಲ್ಲಿ ಯಾವ್ದೇ ತರದ ಈ ಒಂದು ಡೌನಿ ಮಿಲ್ಡ್ಯೂ ಅಥವಾ ಬೂಜು ತುಪ್ಪಟ ರೋಗ ಅಂತ ಏನ್ ಹೇಳ್ತೀವಿ ಅದು ಬಂದಿರ್ಲಿಲ್ಲ. ಆ ಒಡಿದೇರೆ ಹಿಂದ್ಗಡೆ ಜಮೀನಲ್ಲಿ ಇತ್ತಲ್ಲ, ಅಲ್ಲೆಲ್ಲ ಡೌನಿ ಮಿಲ್ಡ್ಯೂ ಬಂದು ಹಣ್ಣು ಹಾಳಾಗಿತ್ತು. ಅವಾಗ ಅವ್ರಿಗೆ ಗೊತ್ತಾಯ್ತು, ಓ ಏನೋ ಇದೆ ಇದ್ರಲ್ಲಿ ಅಂತ. ಏನ್ ಮಾಡಿದ್ರು, ಆ ಒಂದು ಕಾಪರ್ ಸಲ್ಫೇಟ್ ಅಥವಾ ಮೈಲ್ತುತ್ತನ್ನ ತಗೊಂಡ್ರು, ಅದನ್ನ 3-4 ಸರಿ ಸ್ಪ್ರೇ ಮಾಡಿ ಎಲ್ಲ ನೋಡಿದ್ರು. ಅದ್ರಲ್ಲಿ ಒಂದು ತಪ್ಪೇನು ಅನ್ನೋದಾದ್ರೆ, ಆ ಮೈಲುತುತ್ತದ pH ಏನಿರುತ್ತೆ ರಸಸಾರ ತುಂಬಾ ಅಸಿಡಿಕ್. ರಸಸಾರ ಅಂದ್ರೆ 1-14 ರೋಗ ಇರುತ್ತಲ್ಲ, ಅದ್ರಲ್ಲಿ ನಮಗೆ ಕಾಪರ್ ಸಲ್ಫೇಟ್ ಒಂದು 3.75-4 ಬಂದು ನಿಂತ್ಕೊಳ್ಳುತ್ತೆ. ಆ ತರ ಇರ್ತಕ್ಕಂಥ ರಸಸಾರ ಅಥವಾ pH ಇರ್ತಕ್ಕಂಥ ಔಷಧನ ನಾವು ಔಷಧಿಯಾಗಿ ಉಪಯೋಗಿಸಿದ್ರೆ ಗಿಡದಲ್ಲಿ ಎಲೆಗಳು ಒಂದ್ಸರಿ ಏನೋ ತಡ್ಕೊಂಡು ಹೋಗ್ಲಿ ಅಂತ ಹಿಂಗ್ ತಳ್ಳುತ್ತೆ, 2ನೇ ಸರಿನೂ ಹಾಕಿದ್ರೆ ಸುಟ್ಕೊಳ್ಳುತ್ತೆ. ಸೊ ಹಾಗಾಗಿ ಟಾಕ್ಸಿಸಿಟಿ ಅಥವಾ ಈಗ ನಾವು ಒಂದಿಟ್ಟಿದೀವಿ ನೋಡಿ COC, ಅಲ್ಲಿ ಒಂದು ಸ್ಯಾಂಪಲ್ ಇಟ್ವಿ, ಈಗ ಅಧಿಕವಾಗಿ COC ಹೊಡೆದಿರೋದು ಸುಟ್ಟಂಗಾಗಿದೆ. ಆ ತರ ಸುಟ್ಟೋಯ್ತು ಅವ್ರ ಜಮೀನಲ್ಲಿ. ಯಾರ್ದು, ಈ ಒಂದು ಮಿಲ್ಲಾರ್ಡಟ್ ಅನ್ನೋ ಸೈಂಟಿಸ್ಟ್ ಜಮೀನಲ್ಲಿ. ಸುಟ್ಟೋದ್ಮೇಲೆ ಏನ್ ಮಾಡಿದ್ರು ಅವರು, 1 ಆರ್ ದಿ ಅದರ್ ಕಾಂಬಿನೇಷನ್ ಟ್ರೈ ಮಾಡಿದ್ರು. ಏನಕ್ಕೆ, ಈ ಒಂದು pH ನ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಜಾಸ್ತಿ ಮಾಡೋದಕ್ಕೆ. 7 ಬೇಕು ನಮ್ಗೆ, ಮನುಷ್ಯರಿಗಾಯ್ತು ಗಿಡಕ್ಕಾಯ್ತು pH 7 ಇರ್ಬೇಕು, 7 ಇರ್ಬೇಕು. ಆ 4ರಿಂದ 7 ತರಕ್ಕೋಸ್ಕರ ಬೇರೆ ಬೇರೆ ಎಲ್ಲಾ ಟ್ರೈ ಮಾಡಿದ್ರು. ಜೊತೆಗೆ ಸುಣ್ಣ ಒಂದು ಚೀಪ್ ಅಂಡ್ ಬೆಸ್ಟ್, ರೈತರಿಗೆ ಬೇಗ ಸಿಗುತ್ತೆ ಅನ್ನೋ ನಿಟ್ಟಲ್ಲಿ ಸುಣ್ಣನ ಟ್ರೈ ಮಾಡಿದ್ರು. ಸುಣ್ಣ ಒಂದು ಆಲ್ಕಲೈನ್ ಪ್ರಾಡಕ್ಟ್ ಆಗಿರೋದ್ರಿಂದ ಅದ್ರ ಜೊತೆ ನಾವು 1 kg ಮೈಲ್ತುತ್ತಕ್ಕೆ 1 kg ಸುಣ್ಣ ಹಾಕಿ ನಾವು ಮಿಕ್ಸ್ ಮಾಡಿದ್ದೆ, ಅದನ್ನ ಉಪಯೋಗಿಸಿದ್ದೆ ಆದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕಂಡಿಡಿದ್ರು. ಅವಾಗ ಸುಟ್ಟಂಗ ಆಗೋದಿಲ್ಲ ಗಿಡಗಳು. ಬಟ್ ಈ 1 kg ಮೈಲ್ತುತ್ತ 1 kg ಸುಣ್ಣ ಯಾವಾಗ ಎಲ್ಲಾ ನೀರ್ಗುನು ಸೂಟ್ ಆಗಲ್ಲ. ನಾವು ಅದು ಕಲ್ಸ್ತಕ್ಕಂಥ ನೀರಿಂದು pH ಕೂಡ 7 ಇರ್ಬೇಕು. ಅವಾಗ ಮಾತ್ರ ಅದು 4 ಇದ್ದದನ್ನ 7ಕ್ಕೆ ತಗೊಬಂದು ನಿಲ್ಸುತ್ತೆ. ಇಲ್ಲ ಆಲ್ರೆಡಿ ನಾವು ಉಪಯೋಗಿಸ್ತಕ್ಕಂಥ ನೀರು 100 ಲೀಟರ್ ಹೇಳ್ತೀವಲ್ಲ, 1 kg 100 ಲೀಟರ್ ಅಂತ ಹೇಳ್ತೀವಲ್ವಾ, ಆ ಕಲಿಸ್ತಕ್ಕಂಥ ನೀರ್ದು pH ಏನಾದ್ರು 6 ಇತ್ತು ಅಂದ್ರೆ ಸುಣ್ಣ ಇನ್ನೂ ಒಂಚೂರು ಜಾಸ್ತಿ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ ನೀರ್ದು ನಮ್ಗೆ ಮೈನಸ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ. ಈಗ ಬಾಗಲಕೋಟೆ ಅಥವಾ ಎಲ್ಲಿ ಮಳೆ ಕಡಿಮೆ ಇರುತ್ತಲ್ಲ, ಅಲ್ಲೆಲ್ಲ ನೀರ್ದು ಅಥವಾ ಬೋರ್ವೆಲ್ ಹೊಡೆದಿರ್ತಾರಲ್ಲ, ಅಲ್ಲೆಲ್ಲ pH ಒಂದು 8, 8.5, 9ವರೆಗೂ ಹೋಗ್ತಿರುತ್ತೆ. ಅಂತ ಕಡೆ 1 kg ಸುಣ್ಣ ಹಾಕೋ ಅವಶ್ಯಕತೆ ಇರಲ್ಲ. ಅಲ್ಲಿ 600 ಗ್ರಾಮ್ ಸಾಕು. ಇವಾಗ ಒಂದೊಂದ್ಸರಿ 500 ಗ್ರಾಮ್ ಆದ್ರೂ ಸಾಕೆ. ಅದಕ್ಕೆ ಇಲ್ಲಿ pH ಒಂದು ಮೇನ್ ಫ್ಯಾಕ್ಟ್ರು. ಏನು ಬೋರ್ಡ ಮಾಡುವಾಗ ಅದನ್ನ ಯಾರು ಪ್ರಾಪರ್ ಆಗಿ ಕಲ್ತ್ಕೊಂಡ್ ಮಾಡ್ತಾರೋ, ಇದು ಕಲಿಯೋವರ್ಗಷ್ಟೇ ತುಂಬಾ ಎಂತದೋ ವಿದ್ಯೆ ಆಮೇಲೆ ಎಂತದೋ ವಿದ್ಯೆ ಹೇಳ್ತಾರಲ್ಲ, ಬ್ರಹ್ಮ ವಿದ್ಯೆ ಕೋತಿ ವಿದ್ಯೆ ಏನೋ ಇರ್ತಲ್ಲ, ಹಾಗೆ ಒಂದ್ಸರಿ ನಿಮ್ ಜಮೀನಲ್ಲಿ ಇರ್ತಕ್ಕಂಥ ನೀರ್ಗೆ ಅದ್ರದ್ದು ರಸಸಾರ ಅಥವಾ pH ನ ನೋಡ್ಕೊಂಡು ಫಿಟ್ ಮಾಡ್ಬಿಟ್ರೆ, ನನ್ ನೀರ್ಗೆ ಇಷ್ಟು ಸುಣ್ಣ ಹಾಕ್ಬೇಕು, ಇಷ್ಟು ಮೈಲ್ತುತ್ತ ಹಾಕ್ಬೇಕು ಅಂತ ನಿಮ್ ಗಮನಕ್ಕೆ ಬಂದ್ಬಿಟ್ರೆ ಇನ್ನು ಒಂದ್ 4 ವರ್ಷದವರೆಗೂ ಪದೇ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಏನೋ 1-2 ಸರಿ ಮಳೆನೇ ಬಂದಿಲ್ಲ, 1-2 ವರ್ಷ ನೀರು ಸ್ವಲ್ಪ ಇದಾಗ್ತಾ ಇದೆ, ಏನೋ ಸಾಲ್ಟ್ ಬರ್ತಾ ಇದೆ, ಸ್ವಲ್ಪ ಉಪ್ಪು ಆಗ್ತಾ ಇದೆ ನೀರು ಅಂದಾಗ ಮಾತ್ರ ಇನ್ನೊಂದ್ಸರಿ ಬೇಕಿ ಚೇಂಜ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಒಂದ್ ಜಮೀನಲ್ಲಿ ನಿಮ್ ಬೋರ್ನಲ್ಲಿ ನೀರಿಗೆ ಒಂದ್ಸರಿ ನೀವು ಆ ಕ್ವಾಂಟಿಟಿನ ಫಿಕ್ಸ್ ಮಾಡ್ಬಿಟ್ರೆ ಎಷ್ಟೆಷ್ಟು ಗ್ರಾಮ್ ಹಾಕ್ಬೇಕು ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಬಟ್ ಇದು ಬಾವಿಯಿಂದ ಬಾವಿಗೆ ಚೇಂಜ್ ಆಗುತ್ತೆ,
ರೈತನಿಂದ ರೈತಕ್ಕೆ ಚೇಂಜ್ ಆಗುತ್ತೆ. ಅದನ್ನ ನೀವು ಕ್ವಾಂಟಿಟಿ ನೀವೇ ಪ್ರತ್ಯೇಕವಾಗಿ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಟೈಮ್ ಮಾಡುವಾಗ ತುಂಬಾ ಒಳ್ಳೇದು. ಒಂದು ಏನ ಹೇಳಿದ್ನಲ್ಲ, ಮಣ್ಣು ಪರೀಕ್ಷೆ ಅಥವಾ ನೀರು ಪರೀಕ್ಷೆ. ಹೌದು ಹೌದು, ಯಾವುದೇ ಬೆಳೆಗಾದ್ರೂ, ಶುಂಠಿಗೆ ಅಂತಲ್ಲ, ಯಾವುದೇ ಬೆಳೆಗಾದ್ರೂ ಮಣ್ಣು ಮತ್ತೆ ನೀರ್ ಪರೀಕ್ಷೆ ಮಾಡ್ಕೊಂಡೇ ಮಾಡ್ಬೇಕು. ಮಣ್ಣಿನ ಪಿ ಎಚ್ ಅಥವಾ ರಸಸಾರದ್ದು ಸರ್ ಹೇಳ್ತಾರೆ ಅನ್ಸುತ್ತೆ, ಮೋಸ್ಟ್ ಅವ್ರಿಗೆ ಇನ್ನೂ ಅವ್ರದ್ದು ಇದೆ ಸೆಷನ್ ಇದೆ, ಪೋಷಕಾಂಶ ಹೇಳುವಾಗ ಪಿ ಎಚ್ ಹೇಳ್ತಾರೆ. ಅದ್ರ ಬಗ್ಗೆನೇ 15 ನಿಮಿಷ ಆಗ್ಬಿಟ್ಟು. ಬಟ್ ನಾನು ಹೇಳೋದು ಅವ್ರು ಹೇಳ್ದಂಗೆ ಮಣ್ಣು ಮತ್ತೆ ನೀರ್ನ ಎರಡನ್ನೂ ಕೂಡ ಪರೀಕ್ಷೆ ಮಾಡಿಸ್ಕೊಂಡು ಬೆಳೆ ಬೆಳೆಯೋದು ಉತ್ತಮ ಉತ್ತಮ. ಮಾಡಿ ಆಮೇಲೆ ನೀವು ಫಸ್ಟ್ ನೀರಿಗೆ ರೆಡ್ಯೂಸ್ ಮಾಡ್ಬೋದು. ಒಂದು 15 ಆಪ್ಷನ್ ಇದಾವೆ. ಯಾವ್ದು ಬೆಸ್ಟ್ ಇವರಿಗೆಲ್ಲ PH ಟ್ಯೂನರ್ ಅಂತ ಎಲ್ಲಾದ್ರೂ ನಾಲ್ಕೈದು ಕಂಪ್ನಿ ಇದೆ. ಕಂಟ್ರೋಲ್ ಯಾವುದು ಯಾವುದು ಈ ರೀತಿ ಮಾಡ್ಬೋದು ಅಷ್ಟು ರೆಡ್ಯೂಸ್ ಮಾಡಿ ಇದು ಜನರಲ್ ಹೇಳಕ್ಕಾಗಲ್ಲ. ಒಂದೊಂದು ಮಾಡಿದ್ದಕ್ಕೆ ಇನ್ಸೆಕ್ಟಿಸೈಡ್ಸ್ ಇನ್ನೂ ಕಡಿಮೆ ಆಗುತ್ತೆ. ನಾವು 5 ಬಟ್ 5 ಗಿಂತ ಕಡಿಮೆ ಆದರೆ ಬಿಡೋದು. ಮೋಸ್ಟ್ ಆಫ್ ದ ಇನ್ಸೆಕ್ಟಿಸೈಡ್ಸ್ 5 to 5.5. ಮೋಸ್ಟ್ ಆಫ್ ದ ಫಂಗಿಸೈಡ್ಸ್ 5.5 to 6 ಬೆಸ್ಟ್ pH. ಮೋಸ್ಟ್ ಆಫ್ ದ ಹರ್ಬಿಸೈಡ್ಸ್ 6.5 ಇಂದ 7.5 pH. ನೀವು ಮಾಡ್ತಾ ಇರೋ ಔಷಧಿಗಳು ಸರಿಯಾದ ಕೆಲಸ ಮಾಡದೇ ಇರುತ್ತೆ. pH ಅನ್ನೋದು ಬಹಳ ಇಂಪಾರ್ಟೆಂಟ್ ಪಾರ್ಟ್. ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡುವ. ಇನ್ನೊಂದಿನ ಇವತ್ತು ಬೇಡ, ಇವತ್ತು ಬೇರೆ ವಿಷಯಗಳು ಮಾತಾಡ್ತಿದ್ದೇವೆ. ಸೊ ಇನ್ಮೇಲೆ ಯಾರೇ ಸ್ಪ್ರೇ ಮಾಡೋದು ನಿಮ್ಮ ವಾಸ್ತಿಗೆ ಗೊತ್ತಿದ್ದಾರೆ ಸ್ಪ್ರೇ ಮಾಡಿದ್ರೆ ನಿಮಗೆ ಬರಲ್ಲ. ನಾವು ಒಂದು ನಿಮಿಷ ಯಾವ ಜನ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಯಾವ ಜನ ಗೊತ್ತಾಗಿಲ್ಲ. ಅದಕ್ಕೆ ಯೂಟ್ಯೂಬ್ ನೋಡಿ ಒಂದು 3 ವಿಡಿಯೋ ಇದೆ PH ನಲ್ಲಿ, ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೇನ್ ಮಾಡಿ, ಒಂದು PH ಕರೆಕ್ಷನ್ ಮಾಡಿದ್ರೆ ಸ್ಪ್ರೇ ಮಾಡ್ತಾರೆ ಅರ್ಧವರೆ, ಇನ್ನರ್ಧ PH ಕರೆಕ್ಷನ್ ಮಾಡಿ ನಿಮಗೆ ಅಂದ್ರೆ ಇಳುವರಿ ಒಳಗಡೆ ಬರೋದಾಯ್ತು ಅಂದ್ರೆ ಅದರಲ್ಲಿ ಕಣ್ಣು ಕಾಣ್ತಿರುತ್ತೆ. ಇದು ಗೆಡ್ಡೆ ಒಳಗಿರುತ್ತೆ, ಕಿತ್ತಾಲೆ ಗೊತ್ತಾಗೋದು. ಹೌದಲ್ಲ, ಅಲ್ಲಿವರೆಗೂ ಕಾಯ್ತೀವಿ, ಅಲ್ಲಿಗೆ ಸೀಸನ್ ಮುಗಿದೋಗಿರುತ್ತೆ. ನೆಕ್ಸ್ಟ್ ಸೀಸನ್ ಕಾನ್ಸಂಟ್ರೇಷನ್ ಮಾಡಲ್ಲ. ತುಂಬಾ ಜನ ಬುದ್ಧಿವಂತರು ಏನ್ ಮಾಡೋದು, ಎಲ್ಲ ಆನ್ಲೈನ್ ಅಲ್ಲಿ PH ಮೀಟರ್ ತರ್ಸ್ಕೊಂಡ್ ಶುರು ಮಾಡೋದು. ಎಲ್ಲ ಚೈನೀಸ್ ಕಂಪ್ನಿ, ಯಾವ್ದು ಕಡಿಮೆ ಇದೆ, ಯಾವ್ದು 400 ರೂಪಾಯಿ ಕೊಡ್ತಾರೆ, ಯಾವ್ದು ಅದಕ್ಕಿಂತ ಕಡಿಮೆ ಕೊಡ್ತಾರೆ ಅಂತಾನೆ ನೋಡ್ತಾರೆ. ಯಾವ್ದು ಸರಿ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು. ಕ್ಯಾಲಿಬ್ರೇಷನ್ ಇಂಪಾರ್ಟೆಂಟ್. ಹಂಗಾಗಿ PH ಮೀಟರ್ ತಗೊಳ್ಳೋರು ದಯಮಾಡಿ ಒಳ್ಳೆ ಕಂಪನಿದು ಕ್ಯಾಲಿಬ್ರೇಟೆಡ್ ಆಗಿರೋದು. ಆಮೇಲೆ ಕ್ಯಾಲಿಬ್ರೇಷನ್ ಒಂದ್ಸರಿ ಮಾಡಿದ್ರೆ ಸಾಕಾಗಲ್ಲ, 3 ತಿಂಗಳು 4 ತಿಂಗಳಿಗೂ ಇವ್ರಿಗೆ ತಗೊಂಬಂದ್ರೆ ನಮ್ ಶಿವಕುಮಾರ್ ಎದ್ದಿಟ್ಬಿಟ್ಟು ಕ್ಯಾಲಿಬ್ರೇಟ್ ಮಾಡ್ಕೊಡ್ತಾರೆ. ಇವ್ರ ಹತ್ರ ಬಫರ್ಸ್ ಇರುತ್ತೆ, ಸಾಯಿಲ್ ಸೈನ್ಸ್ ಲ್ಯಾಬ್ ಅಲ್ಲಿ 7 ಒಂದಿರುತ್ತೆ, 11 ಒಂದಿರುತ್ತೆ. ಇವ್ರು ಬಫರ್ ಅಲ್ಲಿ ಚೆಕ್ ಮಾಡಿ ಸರಿ ಇದೆ ಇಲ್ವಾ ಅಂತ ಹೇಳ್ತಾರೆ. ಏನೂ ಇಲ್ಲ, ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಆ ಬಫರ್ ಅಲ್ಲಿ ಇಟ್ಟರೆ ನೀವೇ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. 7 ಅಂತಾನೆ ತೋರಿಸ್ಬೇಕಾದ್ರೆ 8 ತೋರಿಸ್ ತಪ್ಪಾಗುತ್ತೆ ಮತ್ತೆ. ಸೊ ಕ್ಯಾಲಿಬ್ರೇಟೆಡ್ PH ಮೀಟರ್ ಯೂಸ್ ಮಾಡಿ ಪ್ರಾಪರ್ ಆಗಿ. ಸರ್ ಅವೆಲ್ಲ ಬೇಡ ಸರ್, ಇನ್ನು 100 ವರ್ಷದಿಂದ ಡಿಸ್ಕಸ್ ಮಾಡ್ತೀವಿ. ಈಗ ಅಡ್ವಾನ್ಸ್ ಇದೆ, ರಿಸಲ್ಟ್ ಆಗಿ ಹೇಳ್ಬೇಕು. ಅವ್ರ ಬೋರ್ಡ್ 7.5 ಅಂದ್ರೆ 7.5 ಬರ್ಬೇಕು, ನಾನು 6 ಅಂದ್ರೆ 6 ಬರ್ಬೇಕು. ಲಿಟ್ಮಸ್ ಅಲ್ಲಿ ಗೊತ್ತಾಗಲ್ಲ ನಿಮ್ಗೆ, ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಬರೀ ಹುಳಿನ ಅಥವಾ ಉಪ್ಪ ಅಥವಾ ಕ್ಷಾರನ ಅಂತ ಹೇಳ್ಬೋದು ಅಷ್ಟೇ. ಅದರ್ವೈಸ್ ಅದ್ರದ್ದು ಜಾಸ್ತಿ. ಹೌದು, ಇದು ಒಂದು ಒಳ್ಳೆ ಡಿಸ್ಕಷನ್, ಇಂಪಾರ್ಟೆಂಟ್ ಆಗಿರೋದ್ರಿಂದ ಬೇರೆ ಯಾವ್ದೋ ಮಾತಾಡೋ ಬದಲು ಒಳ್ಳೆ ಮ್ಯಾಟ್ರ್ ಇದು PH ದು. ಏನಾಗುತ್ತೆ, ಯೂಶುವಲ್ ನಮ್ದು ಈ ಒಂದು ಅಲ್ಲೇಟ್ ಒಂದು ಮಾಲಿಕ್ಯೂಲ್ ಇದೆಯಲ್ಲ, ಪಾಸಿಟೈಲ್ ಅಲ್ಯೂಮಿನಿಯಂ, ಅದ್ರಲ್ಲಿ ಈ PH ದು ಒಂಥರ ಡ್ರಾಮಾ ನೋಡ್ಬೋದು. ನಾವು ಹಾಕಿದ್ರೆ ನಾರ್ಮಲ್ ಏನು ಸೊಲ್ಯೂಷನ್ ಇರುತ್ತೆ ಆ ಕೆಮಿಕಲ್ ಹಾಕಿದಾಗ ಡೌನ್ ಆಗುತ್ತೆ.
ಈ 7 ಇರತಕ್ಕಂತ ನೀರಲ್ಲಿ ಪಿ ಎಚ್ ನಾವೇನಾರ ಲೇಟ್ ಹಾಕಿ 6.5 ಇರೋದ್ರಲ್ಲಿ ಹಾಕಿದ್ರೆ ಒಂದು ಅರ್ಧದಿಂದ 1% ಅಷ್ಟು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ. 5 ಬರುತ್ತೆ. ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್. ಆಮೇಲೆ ಹೌದು, ಸೊ ಆ ಒಂದು ಕಂಪ್ನಿಯವರು ಅದ್ರ ಬಗ್ಗೆ ಎಲ್ಲ ಅವರು ಟ್ರೇಡ್ ಸೀಕ್ರೆಟ್ಸ್ ಗಳು ಬಿಟ್ಕೊಟ್ಟಿರಲ್ಲ. ಯಾಕೆ ಅವ್ರದ್ದು ಮಾಲಿಕ್ಯೂಲ್ ವರ್ಕ್ ಆಗುತ್ತೆ ಅನ್ನೋದಾದ್ರೆ ಇದು ಒಂದು ಫ್ಯಾಕ್ಟ್ ಇರ್ಬೋದು. ಕಮ್ಮಿ ಪಿ ಎಚ್ ಅಲ್ಲಿ ಆ ಫಂಗಸ್ ನ ಒಂದು ಎಫೆಕ್ಟಿವ್ ಕಂಟ್ರೋಲ್ ಮಾಡೋ ಒಂದು ಆಪ್ಷನ್ ಇರ್ಬೋದು. ಅದ್ ಮುಂದಕ್ಕೆ ರೈತರಾದವ್ರಿಗೆ ಇವೆಲ್ಲ ತುಂಬಾ ಏನೇನೋ ಹೇಳ್ತಾವ್ರೆ ಅನ್ನಂಗ ಆಗತ್ತೆ. ಬಟ್ ತಿಳ್ಕೋಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಈಗಿನ ಬೆಳೆ ಬೆಳೀತಾ ಪದ್ಧತಿಯಲ್ಲಿ ಕಷ್ಟ ಸಾಧ್ಯ. ಇನ್ನವ್ರೆ ಮಾಡ್ಕೊಂಡು ಹೋಗ್ತಿದ್ರಿಲ್ವಾ ಸಾರ್ ಅಂದ್ರೆ ಅವ್ರು ಹಾಕ್ತಿದ್ರು 15 ಟನ್ ಗೊಬ್ಬರ ಹಾಕ್ತಿದ್ರು, ಹೊಡಿತಿದ್ರು. ಆಮೇಲೆ ಇಷ್ಟ ಎಕರೆಯಲ್ಲಿ ಬೆಳೀತಿದ್ರು, 1 ಎಕರೆ ಅರ್ಧ ಎಕರೆ ಬೆಳ್ಕೊಂತಿದ್ರು, ಜೋಳ ರಾಗಿ ಬೆಳ್ಕೊಂಡು ಹೋಗ್ತಿದ್ರು, ಮುಗಿತಾ ಇತ್ತು. ಬಟ್ ಈಗಿನ ಪರಿಸ್ಥಿತಿಗೆ ನಾವು ಅದನ್ನೆಲ್ಲ ತಿಳ್ಕೊಂಡೇ ಮುಂದುವರಿಬೇಕು. ಬಟ್ ಎಸ್ಪೆಷಲಿ ಈ ಬೋರ್ಡೋದಲ್ಲಿ ಮಾತ್ರ ಈ ಮೇಂಟೆನೆನ್ಸ್ ಆಫ್ ಪಿ ಎಚ್ ಮೇಂಟೈನ್ ಏನ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಅದೇ. ಆಮೇಲೆ ಇದು ಒಂದು ಏನಂದ್ರೆ ಪ್ರೊಫೈಲಾಕ್ಟಿಕ್ ಆಗಿ ವರ್ಕ್ ಆಗುತ್ತೆ. ಏನಂದ್ರೆ ನಾವು ಒಂದು ಈ ರೋಗ ಬಂದು ಈಗ ನೀವು ಒಂದು ಮಾರ್ಚ್ ಅಲ್ಲಿ ನಾಟಿ ಮಾಡಿದ್ರಿ ಅಂದ್ರೆ ಒಂದ್ 2 ತಿಂಗಳು ಬೇಕು ಮೊಳಕೆ ಬಂದು ಅವು ಎಲೆ ಬಂದು 2-3 ತಿಂಗಳಾರು ಬೇಕು ಜೂನ್ ಟೈಮ್ಗೆ. ಅವಾಗ ನಿಮ್ಗೆ ಈ ಸರಿ ಪ್ರಾಬ್ಲಮ್ ಆಗಿರೋದೇ ಅಲ್ಲಿ ಮಳೆ ಬೇಗ ಕೊಯಿನ್ಸೈಡ್ ಆಯ್ತು. ಏನು ಮೇ 15ರಲ್ಲೇ ಸುಮಾರು ಮಳೆ ಬಂದ್ಬಿಡ್ತು ಸುಮಾರು ಕಡೆ. ಸೊ ಹಾಗಾಗಿ ಅವ್ರಿಗೆ ಟೈಮೇ ಸಿಕ್ಕಿಲ್ಲ, ಪ್ರೊಫೈಲಾಕ್ಟಿಕ್ ಸ್ಪ್ರೇಗಳು ತಗೊಳಕ್ಕೆ ಟೈಮೇ ಸಿಕ್ಕಿಲ್ಲ. ನಮ್ಮ ಒಂದು ರೋಗಾಣುಗಳು ಏನ್ ಮಾಡುದು ಎಲ್ಲ ಡ್ಯಾನ್ಸ್ ಮಾಡಿ ಈ ಲೆವೆಲ್ಗೆ ಬಂದು ಕುಣಿದು ಕುಪ್ಪಳಿಸಿ ಇಟ್ಟಿದ್ದಾವೆ. ಹೌದಲ್ಲ? ಸೊ ಅದ್ರಲ್ಲಿ ನಾನು ಹೇಳೋದು ಇವ್ರು ಹೇಳದಂಗೆ ಬೋಡೋ ದ್ರಾವಣದ್ದು ನಾವು ಒಂದು ಪಿ ಎಚ್ ನ 7ರಿಂದ 7 ಅಂತ ಹೇಳ್ತೀವಿ. ಈವನ್ ಲೈಟ್ಲಿ ಆಲ್ಕಲೈನ್ ಇದ್ರೂ ವರ್ಕ್ ಆಗುತ್ತೆ ಅದು. ಯಾವ್ದ್ರಲ್ಲಿ? ಪ್ಲಾಂಟೇಶನ್ ಕ್ರಾಪ್ಸ್ ಗಳಲ್ಲಿ. ಈ ನಮ್ಮ ಒಂದು ಆನ್ಯುವಲ್ಸ್ ಅಥವಾ ಬೈ ಆನ್ಯುವಲ್ಸ್ ಅಲ್ಲಿ ನೀವು ಆದಷ್ಟು 6.5ರಿಂದ 7.5 ಏನ್ ಪಿ ಎಚ್ ಇರುತ್ತೆ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ವರ್ಕ್ ಆಗುತ್ತೆ. ಮತ್ತೆ ಇದನ್ನ ಪ್ರೊಫೈಲಾಕ್ಟಿಕ್ ಆಗಿ ಅಂದ್ರೆ ರೋಗ ಬರಕ್ಕೂ ಮೊದ್ಲೇ ಕೂಡ ನಾವು ಅದನ್ನ ಉಪಯೋಗಿಸಿದ್ರೆ ಇದ್ರದ್ದು ಎಫಿಕಸಿ ಜಾಸ್ತಿ. ಆಮೇಲೆ ಡ್ಯೂರಬಿಲಿಟಿ, ಇದನ್ನ ನಾವು ಒಂದ್ಸರಿ ಬೋರ್ಡ್ ಅನ್ನ ಹೊಡೆದ್ರೆ 45ರಿಂದ 60 ದಿನದವರೆಗೂ ಕೂಡ ಅದ್ರದ್ದು ಎಫಿಕಸಿ ಉಳ್ಕೊಳ್ಳುತ್ತೆ. ಬ್ರಾಕೆಟ್ ಅಲ್ಲಿ ಏನಂದ್ರೆ ಅದಕ್ಕೆ ಯಥೇಚ್ಛವಾಗಿರ್ತಕ್ಕಂಥ ಮಳೆ ಇರಬಾರ್ದು. ಮಳೆ ಇರ್ಲಿಲ್ಲ ಅಂದ್ರೆ 60 ದಿನದವರೆಗೂ ಅದ್ರದ್ದು ಎಫೆಕ್ಟ್ನೆಸ್ ಇದ್ದೇ ಇರುತ್ತೆ. ಮಳೆ ಬಂದಾಯ್ತಂದ್ರೆ ಅದು ತೊಳ್ಕೊಂಡು ಹೋಗೋದ್ರ ಇಂಟೆನ್ಸಿಟಿ ಮೇಲೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಮೈಲ್ ತುತ್ತ 1 kg. ಇದನ್ನ ನಾನು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಡೆಮೋನ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. 1 kg ಮೈಲ್ ತುತ್ತ, 1 kg ಸುಣ್ಣ, ಮತ್ತೆ ಒಂದು 100 ಲೀಟರ್ ನೀರ್ ಬೇಕಾಗಿರುತ್ತೆ. ಇದನ್ನ 1% ಅಥವಾ 1% ದ್ರಾವಣ ಅಂತ ಹೇಳ್ತೀವಿ. ಇಲ್ಲಿ 1 kgನ 100 ಲೀಟರ್ ಹಾಕಿದ್ರೆ 1%. ಬಟ್ ಸುಣ್ಣನು ನಾವು 1 kg ಸೇರ್ಸ್ಕೊತಾ ಇದೀವಿ. ಬಟ್ ಸುಣ್ಣ ಯಾವ್ದೇ ತರದ್ದು ಶಿಲೀಂಧ್ರನಾಶಕ ಅಂತ ಹೇಳಲ್ಲ. ಇದು ಅದು ಪಿ ಎಚ್ ನ ನಾವು ಆ ಒಂದು ಲೆವೆಲ್ ತರಕ್ಕೋಸ್ಕರ ನಾವು ಆಡ್ ಮಾಡ್ತಕ್ಕಂಥದ್ದು. ಹಾಗಾಗಿ 1 kg ಮೈಲ್ ತುತ್ತ 100 ಲೀಟರ್ ನೀರಲ್ಲಿ ಮಿಕ್ಸಪ್ ಆಯ್ತು ಅಂದ್ರೆ ಅದನ್ನ 1% ಬೋಡೋ ದ್ರಾವಣ ಅಂತ ಹೇಳ್ತೀವಿ. ಇದನ್ನ ಯಾವಾಗ ಉಪಯೋಗಿಸ್ಬೇಕು? ನಾವು ಹೇಳಿದ್ನಲ್ಲ, ಒಂದು 3 ತಿಂಗಳು ಅಂದ್ರೆ ಒಂದು 2 ಎಲೆ 3 ಎಲೆ ಬಂದಿರುತ್ತಲ್ಲ ಆ ಟೈಮಲ್ಲಿ ಡ್ರೆಂಚ್ ಸ್ಪ್ರೇ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಇನ್ನೂ ಮಳೆ ಬಂದಿಲ್ಲ, ಸ್ವಲ್ಪ ಆರ್ದ್ರತೆ ಕಮ್ಮಿ ಇದೆ, ಇನ್ನೂ ಬಿಸಿಲು ಸಮ್ಮರ್ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂದಾಗ 1% ಹೋಗೋ ಅವಶ್ಯಕತೆ ಇಲ್ಲ, 0.5% ಆದ್ರೂ ಸಾಕು. 1 kg ನ 200 ಲೀಟರ್ ಡ್ರಮ್ ಅಲ್ಲಿ, ನಿಮ್ದು ಬ್ಲೂ ಡ್ರಮ್ ಇದೆಯಲ್ಲ 200 ಲೀಟರ್ ಡ್ರಮ್ ಅಲ್ಲಿ ಮಾಡ್ಕೊಂಡು ನೀವು ಡ್ರೆಂಚ್ ಸ್ಪ್ರೇ ಅಂದ್ರೆ ನೀಟಾಗಿ ತೊಯ್ಯೋ ತರ ಚೆನ್ನಾಗಿ ನೆನಿಬೇಕು. ಆ ತರ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗೂ ತಲುಪುತ್ತೆ. ಹಾಗಾಗಿ ಗೆಡ್ಡೆ ಕೊಳೆನಲ್ಲಿ ಇರ್ತಕ್ಕಂಥ ಈ ಶಿಲೀಂಧ್ರ ಆಗಿರ್ಬೋದು, ದುಂಡಾಣುನು ಆಗಿರ್ಬೋದು, ಇದು ಕಂಟ್ರೋಲ್ ಆಗುತ್ತೆ. ಇದು ಇನ್ನೊಂದು ಮಹತ್ವ ಅಂದ್ರೆ ಇದು ಶಿಲೀಂಧ್ರಕ್ಕೂ ವರ್ಕ್ ಆಗುತ್ತೆ ಮತ್ತೆ ದುಂಡಾಣುಗೂ ವರ್ಕ್ ಆಗುತ್ತೆ. ಇನ್ನೊಂದು ಇದ್ರದ್ದು ಡ್ರಾಬ್ಯಾಕ್ಸ್ ಹೇಳೋದಾದ್ರೆ ತಯಾರಿಸುವಾಗ ಯಾವ್ದೇ ತರದ್ದು ಲೋಹಗಳನ್ನ ಉಪಯೋಗಿಸಬಾರ್ದು. ಆದಷ್ಟು ಪ್ಲಾಸ್ಟಿಕ್ನೇ ಉಪಯೋಗಿಸ್ತಾ ಹೋಗ್ಬೇಕು. ಪ್ಲಾಸ್ಟಿಕ್ ಡ್ರಮ್ಮು ಅಥವಾ ಪ್ಲಾಸ್ಟಿಕ್ ಬಕೆಟ್ ಆ ತರದ್ದೇ. ಈವನ್ ತಿರುಗಿಸೋ ದೊಣ್ಣೆ ಸಹಿತ ಮೆಟಲ್ದ ಆಗಿರ್ಬಾರ್ದು. ಅದನ್ನು ಕೂಡ ಒಂದು ದೊಣ್ಣೆ ಕಡ್ಡಿನೇ ಇಟ್ಕೊಂಡಿರ್ಬೇಕು. ಕಡ್ಡಿದೆ ಅಥವಾ ಮರದ್ದೇ ಆಗಿದ್ರೆ ಒಳ್ಳೆ. ಯಾಕೆ ಅಂದ್ರೆ ಅದ್ರ ಜೊತೆ ಅದು ರಿಯಾಕ್ಷನ್ ಆಗ್ಬಿಡುತ್ತೆ. ಇನ್ನೊಂದು ಇದರಲ್ಲಿ 4ನೇ ವಿಷಯ ಹೇಳೋದಾದ್ರೆ ಈ ತಯಾರಿಸೋ ವಿಧಾನ ಅಂತ ಹೇಳಿದೆ. ಈ ಒಂದು ಮೈಲ್ ತುತ್ತನ ನಾವು ಆ ಕ್ಷಣದಲ್ಲಿ ತಗೊಬಂದು ಅಲ್ಲಿ ಮಿಕ್ಸ್ ಮಾಡಿ ಅಲ್ಲಿ ಲೇಬರ್ಸ್ ಕಾಯ್ತಾ ಇದಾರೆ ಕೂಗ್ತಾ ಇದಾರೆ ಅಂದಾಗ ಏನೋ ಮಿಕ್ಸ್ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಸ್ಪ್ರೇ ಮಾಡಿದ್ರೆ ಅದು ಏನಕ್ಕೂ ಉಪಯೋಗ ಇಲ್ಲ. ನೀವು ಪ್ಲಾನ್ ಮಾಡ್ಬೇಕು. ಇದ್ರದ್ದು ಮಹತ್ವ ಇನ್ನೊಂದು, ಮಿನಿಮಮ್ 6 ಗಂಟೆ ಟೈಮ್ ಆದ್ರೂ ಇದು ನೀರಲ್ಲಿ ನೆನಿಬೇಕು. ಆಗಿದ್ರೆ ಮಾತ್ರ ಅದು ಅದ್ರದ್ದು ಕಣಗಳನ್ನ ನೀರ್ಗೆ ಬಿಟ್ಕೊಡುತ್ತೆ. ಇಲ್ಲ ಅಂದ್ರೆ ಅದು ಬಣ್ಣ ಮಾತ್ರ ನೀಲಿ ಕಾಣ್ತಾ ಇರುತ್ತೆ ಹೊರತು ಆ ಕಣಗಳು ಲಿಬರೇಟ್ ಆಗಿ ಈಚೆಗೆ ಹೊರ ಬಂದಿಲ್ದೇ ಇರುವಾಗ ನೀವು ಸುಣ್ಣ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರಿ ಅಂದ್ರೆ ಆ ಬರೀ ಸುಣ್ಣ ಮಾತ್ರ ಒಡೆದ ಕಡೆ ಏನೋ ಒಂದು ಬೊಂಬೆಗೆ ಹೊಡಿತೀವಲ್ಲ ಬಣ್ಣ, ಹಂಗ್ ಸುಣ್ಣ ಹೊಡೆದಂಗ್ ಕಾಣ್ತಿರುತ್ತೆ ಹೊರತು ಅದ್ರಲ್ಲಿ ಯಾವ್ದೇ ತರದ್ದು
ಶಿಲೀಂಧ್ರನಾಶಕದ ಗುಣ ಇರಲ್ಲ. ಇವೆಲ್ಲ ಒಂದು ಆ ಕೆಮಿಕಲ್ ಚೆನ್ನಾಗಿದೆ, ಬಟ್ ಈ ಇಷ್ಟು ಒಂದ್ 5-6 ಫ್ಯಾಕ್ಟ್ರಿಗಳನ್ನ ನೀವು ಕನ್ಸಿಡರ್ ಮಾಡ್ಕೊಂಡು ನೀವೇ ತಯಾರು ಮಾಡ್ಕೊಂಡು ಮಾಡಿದ್ರೆ ತಗಲ ಖರ್ಚುಗಳು ಈಗ ಏನ್ ಹೇಳ್ತೀವಲ್ಲ ನಾವು ಟ್ರಯಾಜೋಲ್ಸ್ ಆಗಿರ್ಬೋದು, ಏನೋ ಸ್ಟ್ರಾಬುಲಿನ್ಸ್ ಆಗಿರ್ಬೋದು, ಅವೆಲ್ಲ ಎಫೆಕ್ಟಿವ್ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ತಗಲ ವೆಚ್ಚ ಕಂಪೇರ್ ಮಾಡ್ಕೊಂಡ್ರೆ ಇದಕ್ಕೊಂದು ಅರ್ಧ ಇದರಲ್ಲಿ ನಾವು ಆ ಒಂದು ಈ ಸ್ಟ್ರಾಬುಲಿನ್ಸ್ ಅಥವಾ ಟ್ರಯಾಜೋಲ್ ಗ್ರೂಪ್ ಅಲ್ಲಿ ಕಂಟ್ರೋಲ್ ಮಾಡತಕ್ಕಂತ ಶಿಲೀಂಧ್ರ ಅಥವಾ ರೋಗಗಳನ್ನ ನಾವು ಅರ್ಧ ಭಾಗ ಕಂಟ್ರೋಲ್ ಮಾಡ್ಬೋದು. ಇದಕ್ಕಿಂತ ಚೀಪ್ ಏನೋ ಒಂದು 380 ರೂಪಾಯಿ 400 ರೂಪಾಯಿ ಬಲ್ಕ್ ಅಲ್ಲಿ ತಗೊಂಡ್ರೆ ಇನ್ನೂ ಕೂಡ ಕಡಿಮೆ ಕೊಡ್ತಾರೆ. ಸೊ ಇನ್ನು ಒಂದು ಅದನ್ನೇ ಹೇಳ್ತಾ ಇದ್ದೀನಿ, ಅದನ್ನ ಯಾವ್ದೇ ತರದ ಮಿಕ್ಸರ್ ಮಾಡ್ಕೊಡ್ದು. ಬೋರ್ಡೋ ಮಾಡಿದ್ಮೇಲೆ ಬೋರ್ಡೋ ಜೊತೆಗೆ ಟ್ಯಾಂಕ್ ಮಿಕ್ಸ್ ಮಾಡ್ಕೊಡ್ದು. ನೀವ್ ಇನ್ನೊಂದೇನೋ ಕ್ವಶನ್ ಕೇಳಿದ್ರಲ್ಲ, ಬೋರ್ಡೋ ಮಾಡಿದ್ರೆ ಬೇಕು ಮಾಡ್ಬೇಕಾಗತ್ತೆ ಅದು. ಹೇಳಿ. ಹೌದು ಹೌದೌದು. ಈಗ ಬೋರ್ಡೋ ನೀವು ಹೊಡಿಯ ಕೇಳೋದು ನಾವು ಮೇ ಎಂಡ್ ಅಥವಾ ಜೂನ್ ಅಲ್ಲಿ, ಅದು ತೊಳ್ಕೊಂಡು ಹೋದ್ಮೇಲೆ ಇದು ಪ್ರೊಫೈಲಾಕ್ಟಿಕ್ ಮತ್ತೆ ಕಾಂಟ್ಯಾಕ್ಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಕಾಂಟ್ಯಾಕ್ಟ್ ಅಂದ್ರೆ ಏನ್ ಹೇಳಿ, ಈಗ ತಲೆನೋವು ಬಂದ್ರೆ ಜೆಂಡು ಬಾಂಬ್ ಎಲ್ಲಿಗೆ ಹಾಕೋತೀವಿ? ತಲೆಗೆ ಹಾಕೋತೀವಿ. ಇಲ್ಲಿ ಕೈಗೋ ಕಾಲ್ಗೋ ಹಾಕೊಂಡ್ರೆ ಅದು ತಲೆನೋವು ಕಮ್ಮಿ ಆಗಲ್ಲ, ಹೌದಲ್ಲ? ಯಾಕೆ? ತಗಲ್ಬೇಕು. ಅದು ತಗಲಿದ್ರೆ ಮಾತ್ರ, ಗಾಯ ಆದ್ರೆ ಆಯಿಂಟ್ಮೆಂಟ್ ಹಾಕ್ತಿವಲ್ಲ ಹಂಗೆ ಅದು. ಈ ಬೋರ್ಡೋನು ಅಷ್ಟೇನೆ, ಎಲ್ಲೆಲ್ಲಿ ತಗಲುತ್ತೋ ಅಲ್ಲಿ ಮಾತ್ರ ಅದ್ರದ್ದು ಎಫಿಕಸಿ ಇರುತ್ತೆ. ಆ ಪ್ಲಾಂಟ್ ಸಿಸ್ಟಮ್ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಎಳ್ಕೊಂಡು ಎಷ್ಟು ದೂರ ಎಳ್ಕೊಂಡು ಹೋಗಕ್ ಸಾಧ್ಯನೋ ಅಷ್ಟು ದೂರ ಎಳ್ಕೊಂಡು ಹೋಗುತ್ತೆ. ಹಂಗಾದ್ರೆ ಮಾತ್ರ ಅದನ್ನ ಎಫೆಕ್ಟಿವ್ ಬರುತ್ತೆ, ಇಲ್ಲ ಅಂದ್ರೆ ಅದು ಇಲ್ಲ. ಅಂತ ಟೈಮಲ್ಲಿ ನಾವು ಸಿಸ್ಟಮಿಕ್ ಮಾಡ್ತಾ ಹೋಗ್ಬೇಕು. ಬೇಕಾಗುತ್ತೆ, ಅದು ನೀಡ್ ಇದೆ, ಮಾಡ್ಬೇಕಾಗತ್ತೆ. ಅದು ಕೇಸ್ ಸ್ಪೆಸಿಫಿಕ್, ಇದು ಜನರಲ್ ಆಗುತ್ತೆ, ಅದು ಕೇಸ್ ಸ್ಪೆಸಿಫಿಕ್ ಮಾಡ್ಕೊಂಡು. ಮಲೆನಾಡು ಮಳೆ ಜಾಸ್ತಿ ಬರೋದು ಯಾರು ಮಾಡಬೇಡಿ. ಹೌದು, ಈ ಮೊಮೆಂಟ್ ಅಲ್ಲಿ ಬೇಡ. ಪ್ರೊಫೈಲಾಕ್ಟಿಕ್ ಆಗಿ ಮೊದ್ಲೇ ಮಾಡ್ಕೋಬೇಕು. ಮುಂದಿನ ಸೀಸನ್ ಗಳಲ್ಲಿ ಮಾಡೋದಾದ್ರೆ ಇದು ಒಂದು ಸಿದ್ಧ ಔಷಧ. ಒಂದ್ 5-6 ದಿನ, ಒಂದ್ 8 ದಿನ ಮಳೆ ಇಲ್ಲ ಅನ್ನೋ ಟೈಮಲ್ಲಿ ಬೇಕಿದ್ರೆ ಯು ಕ್ಯಾನ್ ಗೋ ಫಾರ್. ಸಿವಿಯಾರಿಟಿ ಕಡಿಮೆ ಇದ್ರೆ ಡ್ರೈ ಆಗಿರೋ ಸಿಚುಯೇಷನ್ಸ್ ಸ್ಟಿಲ್ ದೇ ಕ್ಯಾನ್ ಗೋ ಫಾರ್. ಹೌದು. ಬಟ್ ಬೋರ್ಡೋ ಮಾಡ್ಬೇಕಾದ್ರೆ ಯಾರು ಗಮ್ಮನ್ನ ಸೇರಿಸ್ಕೋಬಾರ್ದು, ಎಲ್ಲದಕ್ಕೂ ಗಮ್ ಸೇರಿಸ್ತಾರೆ. ಬೋರ್ಡೋಗೆ ಗಮ್ಮು ಬೇಡ, ಇನ್ಯಾವುದೇ ತರದ ಇನ್ಸೆಕ್ಟಿಸೈಡ್, ಕೀಟನಾಶಕ ಆಗಿರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಇವ್ರೊಂಥರ ಇದ್ದಂಗೆ ಏನೋ ಐನೋರ್ ಇದ್ದಂಗೆ ಯಾರನ್ನೂ ಮುಟ್ಟಿಸ್ಕೊಳಂಗಿಲ್ಲ, ಬೇರೆ ಯಾರನ್ನೂ ಸೇರಿಸ್ಲೇಬೇಡಿ. ಸರಿ ಇದ್ರು ಇಲ್ಲ, ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ಸ್ ಮಾಡಕ್ ಹೋಗಲ್ಲ. ನಾವು ಯಾರು ಏನು ಪ್ರೈವೇಟ್ ಕಂಪ್ನಿ ಅವ್ರಿಗೆ ಡೀಲರ್ಸ್ ಗಳಿಗೆ ಅಗೇನ್ಸ್ಟ್ ಇಲ್ಲ, ಹೌದಾ? ಹಾಗಾಗಿ ಇದು ಒಂದು ಒಳ್ಳೆ ಮಾಲಿಕ್ಯೂಲ್. ಅದನ್ನ ನೀವು ತಯಾರಿಸೋ ವಿಧಾನ ಆಮೇಲೆ ಇನ್ನೊಂದು ಬೆರೆಸುವಾಗ ಅದನ್ನ ಹೇಳ್ತಾ ಇದ್ದೆ ಕಟ್ಟಾಯ್ತು. 6 ಗಂಟೆ ಇದು ಮಿನಿಮಮ್ ಕರಗಬೇಕು. ಮೆಜಾರಿಟಿ ರೈತರು ತಪ್ಪು ಮಾಡೋದು ಎಲ್ಲಿ ಅಂದ್ರೆ, ಆ ಒಂದು ರೆಡಿ ಮಿಕ್ಸ್ ಬಂದ್ಬಿಟ್ಟಿದಾವೆ ಇವಾಗ. ಆ ರೆಡಿ ಮಿಕ್ಸ್ ಟ್ರೈ ಮಾಡಿದೀನಿ ನಾನ್ ಪರ್ಸನಲ್ ಆಗಿ ಇದನ್ನ ತಯಾರು ಮಾಡಿನೂ ಟ್ರೈ ಮಾಡಿದೀವಿ. ಅದ್ರಲ್ಲಿ ನಾವು ಏನು ಸ್ವಂತ ತಯಾರು ಮಾಡ್ಕೊಂತೀವಲ್ವಾ, ಅದ್ರದ್ದು ಎಫಿಕಸಿ ಜಾಸ್ತಿ ಯಾವುದು ರೆಡಿ ಮಿಕ್ಸ್ ಗಿನ್ನ. ಸೊ ಇನ್ನೊಂದೇನಂದ್ರೆ, ಹೇಳ್ಬಿಡ್ತೀನಿ ಇದ್ರಲ್ಲಿ, ಇದು ಯಾವ್ದೇ ಜೊತೆ ಯಾವ್ದನ್ನು ಮಿಕ್ಸ್ ಮಾಡ್ಕೊಡ್ದು, ಮತ್ತೆ ರೆಡಿಮೇಡ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಮರ್ತೋಗ್ತವೆ ಮಧ್ಯ ಗ್ಯಾಪ್ ಕೊಟ್ಟಾಗ 6 ಅವರ್ಸ್ ಏನಾಗುತ್ತೆ ಸರ್, ಮಿನಿಮಮ್ 6 ಅವರ್ಸ್ ಇಟ್ ಹ್ಯಾಸ್ ಟು ಡೈಲ್ಯೂಟ್. ಅಂದ್ರೆ ಅದು ಚೆನ್ನಾಗಿ ಅದ್ರಲ್ಲಿ ಅದ್ರದ್ದು ರಸ ಬಿಡ್ಬೇಕು. ಮೊದ್ಲು ಕಲ್ಲಿನ ರೂಪದಲ್ಲಿ ಬರ್ತಿತ್ತು, ಈಗ ಅದನ್ನ ಏನ್ ಮಾಡ್ಬಿಟ್ಟಾರೆ, ಗುದ್ದಿ ಪೌಡ್ರ್ ಮಾಡಿ ಈಸಿ ಬೇಗ ಕರಗ್ಬಿಡುತ್ತೆ ಅಂತ. ಬೇಗ ಕಣ್ಣು ಕರಗತ್ತೆ, ಅದು ಕೆಮಿಕಲಿ ಕರಗಿರಲ್ಲ. ಕೆಮಿಕಲಿ ಅದು ಎಷ್ಟೇ ಮಣ್ಣೆ ಕೊಡ್ಲಿ, ಅವ್ರು ಪೌಡ್ರನ್ನೇ ಕೊಡ್ಲಿ, ಇನ್ನೊಂದೇನೋ ಇದೇ ಕೊಟ್ರು ಕೂಡ 6 ಅವರ್ಸ್ ಇರ್ಬೇಕು. ಅದನ್ನ ಮಾಡೋ ವಿಧಾನ ಹೆಂಗೆ ಅಂದ್ರೆ, ಹಿಂದಿನ ದಿನ ನೈಟೇನೆ, ಹಿಂದಿನ ದಿನ ರಾತ್ರಿ ಒಂದು ಬಟ್ಟೆಗೆ, ಪಂಚ ಬಟ್ಟೆ ಆಗಿರ್ಬೋದು ಅಥವಾ ತೂತಿರೋ ಅಂತ ಬಟ್ಟೆಗಳಿಗೆ, ಅಥವಾ ಇವನ್ ಗೋಣಿ ಚೀಲದಲ್ಲಿ ಆದ್ರೂ ಆಯ್ತು, ಅದನ್ನ ಕಟ್ಬಿಟ್ಟು ಬಕೆಟ್ ಮಧ್ಯದಲ್ಲಿ ಒಂದು ಕಡ್ಡಿ ಇಟ್ಬಿಟ್ಟು ಆ ಕಡ್ಡಿಗೆ ತೂಕ ಹಾಕ್ಬೇಕು. ಕಟ್ಬಿಟ್ಟು ಅದನ್ನ ತೂಕ ಹಾಕ್ಬೇಕು. ಆ ಒಂದು ಕಟ್ಟಿರ್ತಕ್ಕಂತ ಏನು ಕಾಪರ್ ಸಲ್ಫೇಟ್ ಕಟ್ಟಿರ್ತೀವಲ್ಲ, ಅದ್ರದ್ದು ತಳ ನೀರ್ಗೆ ತಾಗ್ತಾ ಇರ್ಬೇಕು. ಅವಾಗ ಏನಾಗುತ್ತೆ, ಕರಗ್ತಾ ಇದ್ದಂಗೆ ಅದು ಕೆಳಗ್ ಬರ್ತಾ ಇರುತ್ತೆ. ಆ ತಳ ಮಾತ್ರ ಅಲ್ಲಿಂದ ಲಿಬರೇಟ್ ಆಗಿ ನೀರೊಳಗೆ ಹೋಗ್ತಾ ಇರುತ್ತೆ. ಹಂಗಿದ್ರೆ ಮಾತ್ರ ಅದು ಪರ್ಫೆಕ್ಟ್ ಸೊಲ್ಯೂಷನ್. ಈಗ ನಮ್ಮವರು ಮಾಡಿದ್ವಿ ನಾವು. ನಿನ್ನೆ ತನ್ವೀರ್ ಅವರು ಪಾಪ ರಾತ್ರಿ ಫೋನ್ ಮಾಡಿದ್ರು, ಅದೊಂದು ಡೆಮೋ ಮಾಡೋಣ ಮಾಡಿದ್ರು. ಏನ್ ಮಾಡಿದ್ರು, 1 kg ಹಾಕ್ಬೇಕಲ್ರಿ ಅವ್ರ ಪಾಪ ಗೊತ್ತಿಲ್ಲ. ತಗೊಂಡ್ ಬಂದು 1 kg ನೀರ್ಗೆ ಹಾಕಿದ್ರು, 1 10 ಲೀಟರ್ ನೀರ್ಗೆ ಹಾಕಿ ಬಕೆಟ್ ಅಲ್ಲಿ ಇಟ್ರು. ಈಗ್ಲೂ ನೋಡಿ ಅದು ಬೆಳಿಗ್ಗೆ ಬಂದು ನೋಡಿದ್ರೆ ಅದು ಕರ್ಗಿಲ್ಲ. ಹೌದಾ? ಅದು ರೈತರಿಗೆ ಗೊತ್ತಾಗಲ್ಲ ಏನಾಗುತ್ತೆ, ಅದು ಸುಮ್ನೆ ಏನೋ ನೀಲಿ ಬಣ್ಣ ಆಗಿದೆ ಹೇಳಿದರೆ ಮಾಡು. ಹಂಗಲ್ಲ, ಒಂದ್ ಚೀಲಕ್ಕೆ ಅಥವಾ ಬಟ್ಟೆ ಕಟ್ಟಿ ನಿಧಾನಕ್ಕೆ ಕರ್ಗಕ್ಕೆ ಅದನ್ನ ಬಿಡ್ಬೇಕು. ಬಟ್ಟೆನಲ್ಲೇ ಉಳ್ಕೊಂಡಿದೆ ಅಂದ್ರೆ ಅದು ಕಾಪರ್ ಸಲ್ಫೇಟ್ ಅಲ್ಲ, ಅದ್ರಲ್ಲೂ ದೋಷಣೆಗಳಿದಾವೆ. ಮೈಲ್ತುತ್ತ ಈಗ ಪ್ಯೂರ್ ಸಿಗೋದು ಕಷ್ಟ ಆಗಿದೆ, ನೀವು ನೋಡಿ ತಗೋಬೇಕು. ಮೈಲ್ತುತ್ತ ಏನ್ ಬರ್ತಿತ್ತು, ಇಟ್ ಇಸ್ ಪರ್ಫೆಕ್ಟ್. ಸೊ ಇದನ್ನ ನೀವು ಕರಗಿಸ್ಕೊಂತೀರಾ 5 ರಿಂದ 10 ಲೀಟರ್ ನೀರಿಗೆ, ತುಂಬಾ ಎಳೆಯೋದ್ ಬೇಡ.
5ರಿಂದ 10 ಲೀಟರ್ ನೀರಿಗೆ ಅದನ್ನ ಕರಗಿಸ್ಕೊತೀರಾ. ಕರಗಿಸ್ಕೊಂಡು ಅದು ಮಿನಿಮಮ್ 6 ಗಂಟೆ ಅಥವಾ ಓವರ್ ನೈಟ್, ಜಾಸ್ತಿ ಕರಗಿದ್ರು ಏನು ತೊಂದರೆ ಇಲ್ಲ ಸರ್, ಕರಗಿಸ್ಕೋಬಹುದು. ಮತ್ತೆ 1 kg ಸುಣ್ಣನ ಈಗ ನೀವು ಮಾಡ್ತೀವಿ ಅನ್ನೋದಾಯ್ತು ಅಂದ್ರೆ 1 kg ಸುಣ್ಣನ ನೀವು ಅದನ್ನೊಂದು 10 ಲೀಟರ್ 15 ಲೀಟರ್ ನೀರಲ್ಲಿ ಅದನ್ನ ಸುಡೋದು ಅಂತ ಹೇಳ್ತೀವಿ. ಇಲ್ಲೇನ್ ಹೇಳ್ತೀರಾ, ಬೇಕಿಂಗ್ ಸುಡೋದು ಅಥವಾ ಸುಣ್ಣಕ್ಕೆ ನೀರ್ ಹಾಕಿದ್ರೆ ಸುಣ್ಣ ಸುಡೋದು ಅಂತ ಹೇಳ್ತೀವಿ, ಹೌದಾ? ಬೇಯಿಸೋದು ಅಂತ. ಸುಣ್ಣ ಬೇಯಿಸೋದು ಇರುತ್ತೆ. ಆ ಬೇಯಿಸ್ಕೊಂಡಾಗ ಅದ್ರದ್ದು ತಿಳಿ ಬರುತ್ತಲ್ಲ, ಆ ತಿಳಿನ ಒಂದು 10 ಲೀಟರ್ ಅಷ್ಟು ಕಲೆಕ್ಟ್ ಮಾಡ್ಕೊಂಡು ಸಪ್ರೇಟ್ ಇಟ್ಕೋಬೇಕು. ಮತ್ತೆ ಈ ಮೈ ತುತ್ತ 10 ಲೀಟರ್ ಏನ್ ಕರಗಿಸಿ 5ರಿಂದ 10 ಲೀಟರ್ ಅದನ್ನ ಕರಗಿಸಿ ಇಟ್ಕೊಂಡಿರ್ತಾರೆ, ಅದನ್ನ ಸಪ್ರೇಟ್ ಇಟ್ಕೋಬೇಕು. ಎರಡೂನು ಕೂಡ ಸೈಮಲ್ಟೇನಿಯಸ್ ಆಗಿ ನಾವ್ ಹಿಂಗ್ ಸುರಿಬೇಕು. ಯಾಕೆ ಅಂದ್ರೆ ಇದ್ರಲ್ಲಿ ಕಾಪರ್ ಸಲ್ಫೇಟ್ ಇರುತ್ತೆ, ಮತ್ತೆ ಸುಣ್ಣ ಇರುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಒಂದಣುನೇ ಪೇರ್ ಆಗ್ಬೇಕು, ಒಂದು ಗಂಡಿಗೆ ಒಂದೇ ಹೆಣ್ಣು, ಆ ತರ ಒಂದಣುಗೆ ಈ ಒಂದಣುನೇ ಪೇರ್ ಆಗ್ಬೇಕು. ನೀವು ದಡಾರ್ ಅಂತ ಸುರುದೇನಾಗುತ್ತೆ, ಒಬ್ಬ ಬಿದ್ದ ತಕ್ಷಣ 4 ಜನ ಇಟ್ಕೊಂಡಂಗ ಆಗುತ್ತೆ. ಇನ್ ಮಿಕ್ಕವರು ಬ್ಯಾಚುಲರ್ ಆಗೇ ಉಳಿತಾರೆ, ಅವರು ಸುಮ್ನೆ ಕೂರಲ್ಲ, ತೊಂದರೆ ಮಾಡ್ತಾ ಹೋಗ್ತಾರೆ ಗಿಡಗಳು ಸ್ಪ್ರೇ ಮಾಡಿದಾಗ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಸೈಮಲ್ಟೇನಿಯಸ್ ಆಗಿ ಸುರಿರಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಕೆಳಗಡೆ ಬೀಯಿಂಗ್ ಆಲ್ಕಲೈನ್ ಸುಣ್ಣನ ನಾವು ಕೆಳಗಡೆಗೆ ಇಟ್ಕೋಬಹುದು. ಒಂದು 80 ಲೀಟರ್ ನೀರ್ ಹಾಕ್ಬಿಟ್ಟು 10 ಲೀಟರ್ ಸುಣ್ಣದ ತಿಳಿ ಏನಿರುತ್ತೆ ಅದನ್ನ ಕೆಳಗಡೆ ಹಾಕೋಬಹುದು. ಮೇಲ್ಗಡೆ ಮಾತ್ರ ನಾವು ಅಸಿಡಿಕ್ ಇರ್ತಕ್ಕಂತ ಯಾವ್ದು ಕಾಪರ್ ಸಲ್ಫೇಟ್ ನ ನಲ್ಲಿಲ್ ಬಿಟ್ಟಂಗ್ ನಿಧಾನಕ್ಕೆ ಬಿಟ್ಕೋಬೇಕು. ನಿಧಾನಕ್ಕೆ ಉಯ್ಬೇಕು, ಒಬ್ರು ಉಯ್ಬೇಕು, ಒಬ್ರು ಕಲ್ಸ್ಬೇಕು. ಉಯ್ದ ತಕ್ಷಣ ಅದೇ ಕಲ್ಕೊಳತ್ತೆ, ಅದೇ ಕರಕತ್ತೆ ಇಲ್ಲ. ಪಕ್ಕದಲ್ಲಿ ಒಂದು ದೊಣ್ಣೆ ಇರ್ಬೇಕು, ನೆಕ್ಸ್ಟ್ ಪಕ್ಕದಲ್ಲಿ ಒಂದು ದೊಣ್ಣೆ ಇರ್ಬೇಕು, ಇಲ್ಲಿ ತಿರುಗಿಸ್ತಿದಾರೆ ನೋಡಿ, ಹಂಗ್ ತಿರುಗಿಸ್ತಾ ಇರ್ಬೇಕು. ಸೊ ಇದು ಮೊನ್ನೆ ನಾವು ಯಾವ್ದೋ ಒಂದು ಅದನ್ನ ಕೇಳಿದೆ ಅಂದ್ರೆ ಸರ್ ಆಲ್ರೆಡಿ ಹೇಳ್ಬಿಟ್ರು, ಅದನ್ನ ಬಿಟ್ಬಿಟ್ಟೆ. ಅದನ್ನ ಅಂದ್ರೆ ಮಾಸ್ಕ್ ಎಲ್ಲ ಹಾಕೊಂಡು ಗೌನ್ ಹಾಕೊಂಡು ನೀಟಾಗಿ ಮಾಡಿ, ಆದಷ್ಟು ಕೆಮಿಕಲ್ಸ್ ಗಳಿಗೆ ಎಕ್ಸ್ಪೋಸ್ ಆಗಬೇಡಿ. ಸೊ ಇದು ಬೋಡೋ ದ್ರಾವಣದ. ಮತ್ತೆ ಅವರೊಂದು ಹೇಳ್ದಂಗೆ ಅದನ್ನ ಈ ದ್ರಾವಣ ತಯಾರಿಸಿದ್ಮೇಲೆ ಟೀ ಕಾಯಿಸಿದ್ಮೇಲೆ ಅವತ್ತೇ ಕುಡ್ದು ನೋಡ್ಬೇಕು, ಆಗ್ಲೇ ಕುಡ್ದು ನೋಡ್ಬೇಕು, ಹೌದಲ್ಲ? ಇವತ್ತು ಟೀ ಕಾಯಿಸ್ಬಿಟ್ಟು ನಾಳೆ ಕುಡಿದ್ರೆ ಏನಾಗುತ್ತೆ? ಕುಡಿಬೋದಾ? ಹುಳಿ ಬಂದಿರುತ್ತೆ. ಯಾಕೆಂದ್ರೆ ಅದ್ರ ಜೊತೆ ಹಾಲು ಮಿಕ್ಸ್ ಮಾಡಿರ್ತೀವಿ, ಒಡ್ಕೊಂಡಿರುತ್ತೆ, ಹಾಲು ಗೊತ್ತಾಗ್ತಾ ಇರಲ್ಲ, ಕುಡ್ದಾಲೆ ಗೊತ್ತಾಗೋದು. ನೋಡಕ್ ಹೊರಗಡೆಯಿಂದ ಆ ಕಪ್ಪಲ್ ಚೆನ್ನಾಗೇ ಕಾಣ್ತಿರುತ್ತೆ, ಅದು ಕುಡ್ದೊಂಚು ಟೇಸ್ಟ್ ನೋಡಿದಾಲೆ ಗೊತ್ತಾಗೋದು ಅದು ಹುಳಿ ಬಂದಿರುತ್ತೆ. ಮತ್ತೆ ಅದ್ರದ್ದು ಎಫಿಕಸಿ ಅಷ್ಟು ಟೀಕ್ ಹೊಡಿಯಲ್ಲ, ತಂಗ್ಲಿ ಟೀ ಕುಡಿದ್ರೆ. ಅದನ್ನ ನಾನು ಹೇಳ್ತೀನಿ, ಬೋಡೋ ದ್ರಾವಣ ಮಾಡ್ಕೊಂಡ್ರೆ ಆದಿಂದಲೇ ಮಾಡಿ. ಸರ್ ಮಳೆ ಬರ್ತಾ ಇದೆ ಸರ್, ಕಲ್ಸ್ಬಿಟ್ವಿ ಸರ್, ಆಳ್ಗಳು ಬಂದಿರ್ಲಿಲ್ಲ ಸರ್, ಏನ್ ಮಾಡ್ಬೇಕು ಸರ್, ನಂದು ಓಟೋಗುತ್ತೆ, ಒಂದು 2,000 ರೂಪಾಯಿ ಹೋಗುತ್ತೆ ಅಂತ ಟೈಮಲ್ಲಿ ಬೇಕಿದ್ರೆ, ತುಂಬಾ ಎಮರ್ಜೆನ್ಸಿ ಅಂದ್ರೆ ಒಂದು 12 hours 20 hours ಬೇಕಿದ್ರೆ ಒಂದು 100 ಲೀಟರ್ಗೆ 1-1.5 kg ಅಷ್ಟು ಬೆಲ್ಲನ ನೀವು ಅದ್ರೊಳಗಡೆ ಹಾಕಿ ಅದನ್ನ ಬೇಕಿದ್ರೆ ರಿಟೈನ್ ಮಾಡ್ಕೋಬಹುದು, ಹೌದಾ? ಅದನ್ನ ಬೇಕಿದ್ರೆ ರಿಟೈನ್ ಮಾಡ್ಕೊಂಡು ನೆಕ್ಸ್ಟ್ ಡೇನೆ ಮುಗಿಸಿದ್ರೆ ಒಳ್ಳೇದು. ಅದ್ರಲ್ಲೂ ಕೂಡ ನಾವು ಏನು 100% ರಿಸಲ್ಟ್ ಹೇಳಲ್ಲ, ಹಾಳಾಗಬಾರ್ದು ಅಂದ್ರೆ 1-1.5 kg ಬೆಲ್ಲ ಹಾಕಿ ಬೇಕಿದ್ರೆ ಒಂದಿನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಷ್ಟೇ. ನೆಕ್ಸ್ಟ್ ಇದು ಬೋರ್ಡೋದು. ಮತ್ತೆ ಇವತ್ತಿಂದು ಉದ್ದೇಶನೇ ಮರ್ತ್ಬಿಟ್ವಿ, ಮಿಕ್ಕಿದ್ದೆಲ್ಲ ಸೈಡ್ ಎಲ್ಲ ಹೇಳ್ಕೊಂಡ್ ಬಂದ್ವಿ. ಎಲೆ ಚುಕ್ಕೆ ರೋಗದ್ದು